ಈ ಊರ್ ಜಾತ್ರೆಯಲ್ಲಿ ಹುಡುಗರೆಲ್ಲ ಮುಳ್ಳಿನ ಮೇಲೆ ಎಗರ್ತಾ ಇದ್ರು, ಮುಳ್ಳಿನ ಮೇಲೆ ಮಲಗ್ತಾ ಇದ್ರು, ಮುಳ್ಳಿನ ಮೇಲೆ ಕುಣಿದಾಡ್ತಾ ಇದ್ರು. ಈ ತರದ ಒಂದು ವಿಶೇಷ ಆಚರಣೆ ನಾನು ನೋಡಕ್ ಹೋಗಿದ್ದು ಕೊಪ್ಪಳ ಜಿಲ್ಲೆಯ ಲೇಬ್ಗೆರೆ ಅನ್ನೋ ಒಂದು ಗ್ರಾಮಕ್ಕೆ. ಮುಳ್ಳಾಯೋದು ಹಿಂದೆ ಹನುಮಪ್ಪ ರಾವಣನ ಲಂಕಾದಾಗ ಹರಿಯಾಡಿದ್ನಲ್ಲ, ಅದ್ರದ್ದೊಂದು ಪವಾಡ ತೋರ್ಸೋ ಸಲುವಾಗಿ ಆ ಮುಳ್ಳು ಗಿಡದಾಗ ಜನರು ಹಾರ್ತಾರ. ಯಾರಿಗೂ ಏನೇನೇನು ಆಗಿಲ್ಲ ಅಲ್ಲಿಂದ ಇಲ್ಲಿವರೆಗೆ. ಆದ್ರೂ ಭಾರತದಲ್ಲಿರುವಂತ ಪ್ರತಿಯೊಂದು ಹಳ್ಳಿಲೂ ಒಂದೊಂದು ವಿಭಿನ್ನ ಆಚರಣೆಗಳಿರ್ತವೆ. ನಮ್ಮ ಕೊಪ್ಪಳ ಜಿಲ್ಲೆ ಲೇಬ್ಗೆರೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದೆ. ಇಲ್ಲಿ ಈ ಊರಲ್ಲಿ ನಡೆಯುವಂತ ಮಾರ್ತೇಶ್ವರ ಜಾತ್ರೆಯಲ್ಲಿ ಮುಳ್ಳಿನ ಮೇಲೆ ನಡೀತಾರೆ, ಮುಳ್ಳಿನ ಮೇಲೆ ಎಗರ್ತಾರೆ, ಮುಳ್ಳಿನ ಮೇಲೆ ಮಲಗ್ತಾರೆ. ಸೊ ಅಂತ ಒಂದು ವಿಶೇಷವಾದ ಆಚರಣೆ ನೋಡೋಣ ಅಂತ ನಾನಿವತ್ತು ಲೇಬ್ಗೆರೆಗೆ ಬಂದಿದ್ದೀನಿ. ನೋಡಿ, ಈಗ ಎಲ್ಲರೂ ಯುವಕರು ತಮ್ಮ ಬರೀ ಕೈಯಿಂದ ಯಾವುದೇ ಸಾಧನಗಳಿಲ್ಲದೆ ಕುಡ್ಗೋಲು ಕೊಡ್ಲಿ ಇಂಥದ್ದು ಏನಿಲ್ಲಾರ್ದ ಬರೀ ಕೈಯಿಂದ ಕಲ್ಲಿಂದ ಕುಟ್ಟಿ 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 ಈಗ ಕಾರಿ ಮುಳ್ಳು ಕಡ್ಕಂದಾರ. ಆಲ್ರೆಡಿ ಅವು ಒಂಥರ ಕೆಬ್ಬಣದ್ದು ಮುಳ್ಳಿದ್ದಾಗಿರ್ತಾವ, ಅಷ್ಟು ಚೂಪಾಗಿರ್ತಾವ. ಅಂತವ್ನ ಬರೀ ಕೈಯಿಂದ ಕಡ್ಕೊಂಡ್ ರೆಡಿ ಮಾಡ್ಕೊಂಡಿದಾರೆ. ಈಗ ಒಯ್ಯಾಕ ಕೆಕ್ಕಿ ಹೊಡ್ಕಂತ ಆರಾಮ್ ತಗೊಂಡ್ ಹೋಗ್ತಾ ಇದಾರೆ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಇದನ್ನು ನಮ್ಮ ಹಿರಿಯರ ಕಾಲದಿಂದನೂ ಆಚರಿಸ್ಕೊಂಡ್ ಬರ್ತಿದ್ದಾರೆ. ನಾವು ಇದು ಯಾವುದೇ ಆಯುಧ ಇಲ್ಲದೆ ನಾವು ಇದನ್ನು ಬರೀ ಕಲ್ಲಿನಿಂದ ಮಾತ್ರ ಕಡ್ಕೊಂಡು ಹೋಗ್ತೀವಿ. ಯಾವುದೇ ಮುಳ್ಳು ಚುಚ್ಚಿದ್ರೆ ಯಾರಿಗೂ ಏನಾಗಲ್ಲ. ಅದು ದೇವ್ರ ಭಕ್ತಿಯಿಂದ ನಾವು ಬೆಡ್ಕೊಂಡು ಹಾರಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಈ ಜಾತ್ರೆಗೆ ಹೋಗಿದ್ದೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಎಷ್ಟೋ ಕಾರ್ಯಕ್ರಮಗಳು ಆಲ್ರೆಡಿ ಮುಗಿದೋಗಿದ್ವು. ಆದರೆ ನಾನು ಹೋದಾಗ ದೇವ್ರನ್ನ ಗಂಗೆ ಸ್ಥಳಕೊಂಡಿಸಿ ಪೂಜಾ ಶುರುವಾಗಿತ್ತು. ಊರ ಹೊರಗಡೆ ಇರುವಂತ ಒಂದು ಹೊಲದಲ್ಲಿ ಇರುವಂತ ಆಂಜನೇಯ ಪೂಜೆ ಮಾಡ್ಕೊಂಡು ಪಲ್ಲಕ್ಕಿ ಬರುತ್ತೆ. ಪಲ್ಲಕ್ಕಿ ಬಂದ್ಮೇಲೆ ಈ ಊರಲ್ಲಿರುವಂತ ಯುವಕರು ರೋಡ್ ಪಕ್ಕ ತಗೊಂಬಂದು ಹಾಕಿರುವಂತ ಮುಳ್ಳಿನ ಕಂಟೆಯನ್ನ ತಗೊಂಬಂದು ಈಗ ಮುಳ್ಳು ಹಾರುವಂತ ಪ್ರೋಗ್ರಾಮ್ ಶುರುವಾಗುತ್ತೆ. ಇನ್ಯಾಕ್ ತಡ, ಸೀದಾ ಮುಳ್ಳು ಹಾರುವಂತ ಪ್ಲೇಸ್ಗೆ ಹೋಗೋಣ. ಕೆಲವೇ ಸೆಕೆಂಡ್ಗಳಲ್ಲಿ ನಾನು ನಿಮಗೆ ತೋರ್ಸಕ್ಕೆ ರೆಡಿ ಆಗ್ತಾ ಇದ್ದೀನಿ. ನೋಡಿ, ಬಂತು ಮುಳ್ಳು. ಸ್ನೇಹಿತರೆ, ನಾವು ನೀವು ಆಗಲಿಂದ ಕಾತುರತೆಯಿಂದ ಕಾಯ್ತಿದ್ದಂತ ಸಮಯ ಬಂದೇ ಬಿಡ್ತು. ನೋಡಿ, ಅಲ್ಲೆಲ್ಲ ಯುವಕರು ಆಲ್ರೆಡಿ ಅಂಗಿ ಬಿಚ್ಚಿ ಸಹ ರೆಡಿಯಾಗಿ ನಿಂತಿದ್ದಾರೆ. ಕೆಳಗಡೆ ಮುಳ್ಳು ಎಲ್ಲ ಒಟ್ಟುಗೂಡಿಸಿದ್ದಾರೆ. ಈಗ ಇದ್ರ ಒಳಗಡೆ ಜಂಪ್ ಮಾಡ್ತಾರೆ. ದೇವ್ರ ಪಲ್ಲಕ್ಕಿನ ಪೂಜೆ ಮಾಡ್ಕೊಂಡು ಊರ ಆಚೆ ಕೂಡಿ ಹಾಕಿದ್ದಂತ ಕಾರಿ ಮುಳ್ಳನ್ನ ಎಲ್ಲಾ ಯುವಕರು ಕೈಯಿಂದ ಹಿಡ್ಕೊಂಡು ಊರ ಮಧ್ಯೆ ತಗೊಂಡ್ಬರ್ತಾರೆ. ಊರ ಮಧ್ಯೆ ತಗೊಂಡ್ಬಂದು ಹಿಂಗತೆ ಕೂಡಿ ಹಾಕ್ತಾರ. ನಾನು ಫಸ್ಟ್ ಅನ್ಕೊಂಡಿದ್ದು ಇವೇನು ಸ್ವಲ್ಪ ಮುಳ್ಳದಾವಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಟ್ಟಿಗೆ ಕೂಡಿ ಹಾಕಿದ್ಮ್ಯಾಗ ಗೊತ್ತಾಯ್ತು ರಾಶಿ ರಾಶಿ ಮುಳ್ಳು. ಸುಮಾರು 10 ರಿಂದ 12 ಅಡಿ ಎತ್ತರದಲ್ಲಿ ಈ ಮುಳ್ಳನ್ನ ಗುಂಪು ಕಲೆ ಹಾಕಿದ್ರು. ನಾವು ನೋಡ್ತಿದ್ದಂಗ ಎಲ್ಲಾ ಹುಡುಗರು ಮುಳ್ಳಲ್ಲಿ ಎಗರಕ್ ಶುರು ಮಾಡಿದ್ರು. ಇದು ಕೇವಲ ಸಾಹಸ ಅಲ್ಲ, ಇದು ಬರೀ ಅರಕೆನೂ ಅಲ್ಲ, ಇದು ಆಂಜನೇಯ ಸ್ವಾಮಿ ಮೇಲೆ ಇರುವಂತ ಅಪಾರ ಭಕ್ತಿ ಅಂತ ನನಗನ್ಸ್ತಾ ಇತ್ತು. ನಿಮಗೆಲ್ಲ ಇದ್ ನೋಡಿದ್ರೆ ಇದೇನೋ ಮೂಢನಂಬಿಕೆ ಅಂತ ನಿಮ್ಗನ್ಸ್ಬೋದು. ಆದ್ರೆ ವಿಷಯ ಅದಲ್ಲ. ಹಳೆಯ ಕಾಲದಿಂದಲೂ ಮುಂದುವರ್ಕೊಂಡ್ ಬಂದಿರುವಂತ ಸಂಪ್ರದಾಯ. ಇದು ಗ್ರಾಮಸ್ಥರ ಒಗ್ಗಟ್ಟಿನ ಪ್ರತೀಕ ಆಗೈತಿ. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಈಗ 2 ಕಡೆ ಮುಳ್ಳಾಯ್ತು. ಈಗ 3ನೇ ಕಡೆ ಅಂದ್ರೆ ಇಲ್ಲಿ ಎದುರುಗಡೆ ದೇವಸ್ಥಾನ ಕಾಣ್ತಾ ಇದೆ ನೋಡಿ, ಶ್ರೀ ಮಾರ್ತೇಶ್ವರ ಆಂಜನೇಯ ದೇವಸ್ಥಾನ ಮುಂದೆನೆ ಈಗ ಮುಳ್ಳಾಗುತ್ತೆ. ನೋಡೋಕೆ ನಮ್ಮ ತಾಯಂದ್ರು, ಮಕ್ಕಳು, ಮರಿ ಎಲ್ರೂ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಎಲ್ರೂ ಕಣ್ಣಲ್ಲೂ ಅದೇ ಕಾಣ್ತಾ ಇರೋದು, ಮುಳ್ಳೋಡ್ಬೇಕು. ಪ್ರತಿ ವರ್ಷ ಸುಮಾರು 100 ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂತ ಈ ಮುಳ್ಳು ಇವತ್ತು ಹೇಗಾಗುತ್ತೆ ಅಂತ ನೋಡಕ್ಕಂತ ನಾನು ಕಾಯ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಆಲ್ರೆಡಿ ಎಗರಕ್ಕೆ ರೆಡಿ ಆಗಿದ್ದಾರೆ. ಈಗ ನಾವು ದೇವಸ್ಥಾನ ಮುಂದೆ ಅಂತ ಹೇಳಿದ್ನಲ್ಲ, ದೇವಸ್ಥಾನ ಮುಂದೆ ಎಗರಕ್ಕೆ ಇವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ. ಆಲ್ರೆಡಿ ಎಗರಿದಾರೆ ಅಲ್ಲಿ ಆ ಕಡೆ. ಫಸ್ಟು ಅಲ್ಲಿ ನೋಡಿ, ಅವ್ರ ಮೈ ಮೇಲೆಲ್ಲ ರಕ್ತ ಬಂದಿದೆ, ಮುಳ್ಳೆಲ್ಲ ಚುಚ್ಕೊಂಡಿದಾವ ಈಗ. ಸೊ ಈಗ ಎಗರಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಮುಳ್ಳು ಬರ್ತಾ ಇದೆ. ಈಗ ಇಲ್ಲಿ ಮುಳ್ಳು ಬಂದ ತಕ್ಷಣ ಇಲ್ಲಿ ಜಂಪ್ ಮಾಡ್ತಾರೆ. ನೋಡೋಣ ಹೆಂಗೆ ಎಗರ್ತಾರೆ ಅಂತ. ಆ
ಅಬ್ಬಬ್ಬ, ನೋಡಕ್ಕೆ ಎರಡು ಕಣ್ಣುಗಳು ಸಾಲ್ತಾ ಇಲ್ಲ. ಕೆಲವರಿಗೆ ಇದು ಮೂಢನಂಬಿಕೆ ಅನಿಸ್ಬೋದು, ಆದ್ರೆ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಬಂದಂತ ಹಳ್ಳಿಗರ ಬಗ್ಗೆ ನಾವು ಅದನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಇನ್ನೊಬ್ಬರ ಭಾವನೆಗಳನ್ನ ಪ್ರಶ್ನೆ ಮಾಡಕ್ಕೆ ನಾವು ನೀವು ಯಾರು ಹೇಳಿ? ಹಿಂಗಂತ ನಮ್ಮ ಮನಸ್ಸಿನಾಗ ಅನ್ಕಂತ ಈ ಮುಳ್ಳೆಗರ ಕಾರ್ಯಕ್ರಮನ ಸಂಪೂರ್ಣವಾಗಿ ನೋಡಿದೆ. ಎಷ್ಟೋ ಹುಡುಗರು ಮೈ ಕೈ ಎಲ್ಲ ಗಾಯಗಳಾಗಿ ರಕ್ತ ಸುರಿತಾ ಇದ್ದಂತ ನಿಜ. ಆದ್ರೆ ಆ ಹುಡುಗರನ್ನ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ ನಂಗೆ? ಚಲವಾದಂತ ಭಕ್ತಿ ಅಂತಿರೋ ಗೊತ್ತಿಲ್ಲ. ನೋಡಿ ಈಗ ಆಲ್ರೆಡಿ ರಕ್ತ ಬಂದೈತಿ. ಇಲ್ಲಿ ನೋಡಿ, ಇದು ಮುಳ್ಳು ಸಿಕ್ಕಂದೈತಿ, ಇಲ್ಲೆಲ್ಲ ರಕ್ತ ಬಂದೈತಿ, ತೆರ್ಕೊಂಡಿದಾವು, ಬಟ್ಟೆ ಹರಿದೋಗಿದೆ ಮುಳ್ಳಲ್ಲಿ ಎಗರಿದಾಗ. ಇಷ್ಟೆಲ್ಲ ನೋವಾಗಿದ್ರು ಅವ್ರಿಗೆ ಹೂ ಮೇಲೆ ಎಗರ್ದಂಗ ಆಗತ್ತೆ ಅಂತಿದ. ಆ ಭಕ್ತಿ, ಉತ್ಸಾಹ, ಉನ್ಮಾದದಿಂದ ಮುಳ್ಳಿನ ಮೇಲೆ ಎಗರದಂತ ಯುವಕರೆಲ್ಲ ಮೈಯೆಲ್ಲ ರಕ್ತಗಳಾಗಿತ್ತು. ಮುಳ್ಳು ಮುಗ್ದಿತ್ತು, ಆ ಕಾರ್ಯನ ಮುಗಿಸಿದ್ರು. ಆ ಮುಳ್ಳ ಏನ್ ಮಾಡ್ತಾರಂತ ನೀವು ಕೇಳ್ಬೋದು. ಆ ಮುಳ್ಳ ದೇವಸ್ಥಾನದ ಪಕ್ಕದಲ್ಲಿರುವಂತ ಒಂದು ಖಾಲಿ ಜಾಗದಲ್ಲಿ ಹಾಕಿ 3 ದಿನಗಳಾದ್ಮೇಲೆ ಇದೇ ಕೊಂಡದಲ್ಲಿ ಹಾಕಿ ಅದನ್ನ ಸುಡ್ತಾರೆ. ಆದ್ರೆ ಈಗ ಇನ್ನೊಂದು ಜಲಕ್ ಶುರುವಾಗುತ್ತೆ. ಮುಳ್ಳು ಪಾಲಕಿರಿ ಇದು. ಫಸ್ಟ್ ಗಂಗಿ ಹೋಗ್ತಿವ್ರಿ, ಗಂಗಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಸ್ನಾನ ಮಾಡಿ ಅವ್ರ ಪೂಜಾರಪ್ಪನವರು ಇದು ತೆಲಿಗಳು ಕೊಡ್ತಾರೆ. ಇಲ್ಲಿ ಬಂದು ಇದು 3 ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಹೆಗಿನ ಹಾಕಿ. ಹೌದು, ನೀವು ಕೇಳಕ್ ಕುಂತಿರೋದು ಸತ್ಯ. ದೇವಸ್ಥಾನದ ಪೂಜಾರಿನ ಊರಾಚೆ ಕರ್ಕೊಂಡೋಗಿ ಗಂಗೆ ಸ್ಥಳದಲ್ಲಿ ಪೂಜೆ ಮಾಡಿಸಿ ಕೇಶ ಮುಂಡನ ಮಾಡಿ ಮತ್ತೆ ಇನ್ನೊಂದ್ಸರಿ ಮಡಿ ಉಡಿ ಮಾಡ್ತಾರೆ. ನಂತರ ಇಲ್ಲಿ ತಯಾರಾದಂತ ಮುಳ್ಳಿನ ಪಲ್ಲಕ್ಕಿಲಿ ದೇವಸ್ಥಾನದ ಮುಖ್ಯ ಪೂಜಾರಿನ ಕೂರಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಮತ್ತೆ ಪೂಜೆ ಮಾಡಿ 3 ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ಅದಾದ ಮೇಲೆ ಅಗ್ನಿಕುಂಡ ಶುರುವಾಗುತ್ತೆ. ಸ್ನೇಹಿತರೆ, ಎಲ್ರೂ ಕಾತುರತೆಯಿಂದ ಕಾಯ್ತಾ ಇರೋದು ಅಗ್ನಿಕುಂಡಕ್ಕೆ. ಮುಳ್ಳು ಪಲ್ಲಕ್ಕೆ ಆದ್ಮೇಲೆ ಅಗ್ನಿಕೊಂಡ ಶುರುವಾಗುತ್ತೆ. ಇನ್ನೇನು ಅಗ್ನಿಕೊಂಡಕ್ಕೋಸ್ಕರ ಬೆಂಕಿ ನಿಗಿ ಬೆಂಕಿ ರೆಡಿ ಆಗಿದೆ. ಈಗ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಅಗ್ನಿಕೊಂಡ ಶುರುವಾಗುತ್ತೆ. ಹೊರಗಿನಿಂದ ನೋಡೋರಿಗೆ ಇದು ಆಶ್ಚರ್ಯ ಅನಿಸ್ಬೋದು, ಇದು ಒಂದು ಮೂಢನಂಬಿಕೆ ಅಂತಾನೂ ಅನಿಸ್ಬೋದು. ಆದ್ರೆ ಹಳ್ಳಿ ಜನರಿಗೆ ಇದು ಮೂಢನಂಬಿಕೆ ಅಲ್ಲ, ಇದು ಅವರ ಸಂಪ್ರದಾಯ, ಅವ್ರ ನಂಬಿಕೆ, ಅವ್ರ ದೇವರ ಮೇಲಿನ ಅಪಾರ ಭಕ್ತಿ, ತಲೆಮಾರುಗಳಿಂದ ನಡೆಸ್ಕೊಂಡ್ ಬಂದಿರುವಂತ ಒಂದು ಆಚರಣೆ ಆಗಿರುತ್ತೆ. ಅವ್ರ ಸಂಸ್ಕೃತಿಯ ಒಂದು ಭಾಗನೂ ಆಗಿರುತ್ತೆ. ನಾವು ನೋಡೋದು ಕೇವಲ ಒಂದು ಘಟನೆ ಅಲ್ಲ, ಒಂದು ನಂಬಿಕೆಯ ಲೋಕ. ಇದನ್ನ ಮೂಢನಂಬಿಕೆ ಅಂತಾನೂ ಹೇಳಕ್ಕಾಗಲ್ಲ, ಇದು ಒಂದು ಆಚರಣೆ, ಅವರ ಭಕ್ತಿ, ಅವರ ಪರಂಪರೆ ಅಷ್ಟೇ. ಇಷ್ಟ ಆದ ಮೇಲೆ ಜಾತ್ರೆಗೆ ಒಂದು ತೆರೆ ಬೀಳುತ್ತೆ. ಖುಷಿಯಿಂದ ಪಟಾಕಿಗಳನ್ನ ಹಾರಿಸ್ತಾರೆ. ದೇವಸ್ಥಾನದಲ್ಲಿ ಎಲ್ಲಾ ಪೂಜಾ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತ ಪೂಜಾರಿನ ಅವ್ರ ಮನೆವರೆಗೂ ಹೋಗಿ ಬೀಳ್ಕೊಡುಗೆ ಕೊಟ್ಟು ಬರ್ತಾರೆ. ಕೊನೆಯದಾಗಿ ತೆರೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿತ್ತಂತಂದ್ರೆ ನಿಮ್ 4 ಜನ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.